ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಈ ವಾರ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿಗಳು ಬರಬಹುದು, ಅದು ಕೆಟ್ಟದಾಗಿರ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು, ಯಾವ ರೀತಿಯ ಪರಿಸ್ಥಿತಿಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾದ್ರೆ ಪರಶಿವನ ಒಂದು ಆಶೀರ್ವಾದ ನಿಮ್ಮ ಜೊತೆಯಲ್ಲಿರುತ್ತಾ, ಅಥವಾ ಈ ವಾರ ನಿಮಗಾಗಿ ಯಾವುದಾದ್ರೂ ಒಂದು ವಿಶೇಷ ಸಂದೇಶ ಕಾದಿದೆಯಾ ಅನ್ನೋದನ್ನು ಖಂಡಿತವಾಗ್ಲೂ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಓಂ ನಮಃ ಶಿವಾಯ ಅನ್ನೋ ಒಂದು ಜಪವನ್ನು ಮಾಡಿ, ನಂತರ ನಿಮಗೆ ಹೆಚ್ಚು ಆಕರ್ಷಕ ಅನ್ನುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿರುವೊಂದು ಸಂದೇಶಗಳು ನಿಮಗೆ ಅನ್ವಯ ಆಗ್ತಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನೀವು ಯಾವ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅದು ನಿಮಗೆ ಅನ್ವಯ ಆಗ್ತಿದೆಯಾ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ತುಂಬ ಒಂದು ಆಬ್ಸ್ಟಿಕಲ್ಸ್ ಹೆಚ್ಚಾಗ್ತಿದೆ ಅನಿಸಿದ್ರೆ ಏನು ಮಾಡಬೇಕು, ಏನೇ ಮಾಡಿದ್ರೂ ಒಂದು ಕೆಲಸಗಳು ಕೂಡ ಕೈ ಹಿಡಿತಿಲ್ಲ, ಪದೇ ಪದೇ ಸಮಸ್ಯೆಗಳು ಬರ್ತಿದೆ, ಈ ರೀತಿಯೆಲ್ಲ ಯೋಚನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ಖಂಡಿತ ವಿಡಿಯೋನ ಕೊನೆಯವರೆಗೂ ನೋಡಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ನಮ್ಮ ವಿಡಿಯೋಸ್ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಇನ್ನಷ್ಟು ಬಹಳ ಜನಗಳಿಗೆ ಈ ಒಂದು ವಿಡಿಯೋನ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಡೆಯಿಂದ ಇನ್ನೂ ಒಳ್ಳೆಯ ಮಾಹಿತಿಗಳನ್ನು ನೀವು ಪಡ್ಕೋಬೋದಾಗಿರುತ್ತೆ. ಮೊದಲನೇ ಕಾರ್ಡ್ ರೀಡಿಂಗ್ ನೋಡೋದಕ್ಕಿಂತ ಮೊದಲು ಯಾರೆಲ್ಲ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡಬಹುದು. ಈ ಬ್ರೇಸ್ಲೆಟ್ನ ವಿಶೇಷತೆ ಏನು ಅನ್ನೋದಾದರೆ, ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂಥ ರಾಶಿ, ಲಗ್ನ ಮತ್ತು ನಕ್ಷತ್ರಗಳಿಗೆ ಅನುಗುಣವಾಗಿ ಒಳ್ಳೆಯ ಕ್ರಿಸ್ಟಲ್ಗಳನ್ನು ಹಾಕ್ಕೊಡ್ತೇವೆ. ಮತ್ತು ನ್ಯೂಮರಾಲಜಿ, ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಖಂಡಿತವಾಗ್ಲೂ ನ್ಯೂಮರಾಲಜಿನಲ್ಲಿ ಬರುವಂಥ 5 ಒಂದು ಅದೃಷ್ಟದ ಕ್ರಿಸ್ಟಲ್ಗಳನ್ನು ಇದರಲ್ಲಿ ಹಾಕಿಸ್ಕೋಬೋದು. ನಂತರ 7 ಚಕ್ರಗಳಿಗೆ ಸಂಬಂಧಪಟ್ಟಿರುವಂಥ ಒಂದು ಕ್ರಿಸ್ಟಲ್ಗಳನ್ನು ಇದರಲ್ಲಿ ಹಾಕೋದ್ರಿಂದ ನಿಮ್ಮ ಚಕ್ರದಲ್ಲಿ ಯಾವುದಾದ್ರೂ ಒಂದು ಬ್ಲಾಕೇಜಸ್ ಇದ್ದರೆ ಖಂಡಿತವಾಗ್ಲೂ ರಿಮೂವ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಿಮಗೆ ಯಾವುದಾದ್ರೂ ಮನೆತನದ ಕರ್ಮಗಳು ಅಥವಾ ಹಿಂದಿನ ಜನ್ಮದ ಕರ್ಮಗಳು, ಕಾರ್ಮಿಕ್ ಡೆಪ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಕಾರ್ಮಿಕ್ ನಂಬರ್ ಏನಾದರೂ ನಿಮ್ಮ ಹೆಸರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇದ್ದರೆ ತುಂಬ ತೊಂದರೆಗಳನ್ನು ನೀವು ಅನುಭವಿಸ್ತೀರಾ. ಆ ಒಂದು ತೊಂದರೆಗಳೆಲ್ಲದು ಕೂಡ ಹೋಗಬೇಕು ಅನ್ನೋದಾದರೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಹಾಕ್ಕೋಬೋದು. ಅದನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಕಾರ್ಮಿಕ್ ನಂಬರ್ ಇದೆಯೋ ಇಲ್ವೋ ಅನ್ನೋದನ್ನು ನೋಡಿ ಹಾಕ್ಕೊಡ್ತೇವೆ. ಮತ್ತು ನಿಮ್ಮ ರಕ್ಷಣೆಗಾಗಿ ಕೆಲವೊಂದು ಕ್ರಿಸ್ಟಲ್ಗಳನ್ನು ಕೂಡ ಇದರಲ್ಲಿ ಹಾಕಿರ್ತೀವಿ. ಯಾರಿಗೆಲ್ಲ ಬೇಕಾಗಿದೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಇಲ್ಲಿ ಕಾಣ್ತಿದೆ ಅಲ್ವಾ, ಬಹಳಷ್ಟು ಒಂದು ಯಾವ ಪೊಸಿಷನಲ್ಲಿ ಈಗ ಇದ್ದೀರಾ ಅನ್ನೋದು. ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ, ಹೊಸ ಪ್ರಯಾಣ ಬರ್ಬೋದು, ಅಥವಾ ಹೊಸ ನಿರ್ಧಾರಗಳನ್ನು ತಗೊಳ್ಳುವಂಥ ಸಾಧ್ಯತೆಗಳನ್ನು ಈ ವಾರ ನಾವು ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಭಯ, ಅನುಮಾನ ಮತ್ತು ಹಳೆಯ ಅನುಭವಗಳು ಏನಿದೆ, ಒಂದು ಕೆಟ್ಟ ಪರಿಸ್ಥಿತಿಗಳನ್ನು ನೆನೆಸ್ಕೊಂಡು ಅಪನಂಬಿಕೆಯಿಂದ ಮುಂದೆ ಹೋಗೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ಮುಂದೆ ಹೋಗಿ, ನಿಮಗೆ ಒಂದು ಒಳ್ಳೆಯ ಸಮಯ ಅನ್ನೋದು ಬರ್ತಾ ಇದೆ. ಆದರೆ ಮುಂದೆ ಹೋಗೋದಕ್ಕೂ ಮೊದಲು ಯಾವ ದಾರಿಯಲ್ಲಿ ನೀವು ಹೋಗ್ತಾ ಇದ್ದೀರಾ ಅನ್ನೋದನ್ನು ನೋಡಿಕೊಂಡು ಹೋಗಬೇಕಾಗುತ್ತೆ. ಯಾಕಂದರೆ ಫೂಲ್ ಕಾರ್ಡ್ ಮುಂದೆ ಇರುವಂಥದ್ದು ಒಂದು ದೊಡ್ಡ ಪ್ರಪಾತ ಆಗಿರೋದ್ರಿಂದ ನೀವು ಕೂಡ ಯೋಚನೆ ಮಾಡಿ ಮುಂದೆ ಹೆಜ್ಜೆಯನ್ನು ಇಡಬೇಕು ಅನ್ನೋದು ಈ ಕಾರ್ಡಿನ ಒಂದು ಸಂದೇಶ ಆಗಿರುತ್ತೆ. ಮತ್ತು ಇಲ್ಲಿ ನಾವು ಶಿವ ಕಾರ್ಡ್ ಏನನ್ನು ನೋಡ್ತಾ ಇದ್ದೀವಲ್ವ, ಈ ಒಂದು ಕಾರ್ಡಿನ ಸಂದೇಶ ಏನು ಅಂತ ನೋಡೋದಾದರೆ, ಕೇವಲ ಒಂದು ಹೊರಗಿನ ಪ್ರಯತ್ನದಿಂದ ನಿಮ್ಮ ಯಶಸ್ಸನ್ನೋದು ಬರೋದಿಲ್ಲ. ನಿಮ್ಮ ಒಳಗಡೆ ಒಂದು ಶಕ್ತಿ ಇರುತ್ತಲ್ವ, ಆಂತರಿಕ ಶಕ್ತಿ ಅಂತ ಏನು ಹೇಳ್ತೀವಿ, ಅದು ಖಂಡಿತ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಶಿಸ್ತನ್ನೋದು ಇರಬೇಕು. ಪ್ರಾರ್ಥನೆ, ಧ್ಯಾನ ಅಥವಾ ಯಾವುದಾದ್ರೂ ಒಂದು ಈ ಇದರಲ್ಲಿ ಒಂದು ಮುಖ್ಯವಾದದನ್ನು ಖಂಡಿತವಾಗ್ಲೂ ನೀವು ರೂಢಿ ಮಾಡಿಕೊಂಡಾಗ ನಿಮ್ಮ ಯಶಸ್ಸು ಅನ್ನೋದು ನಿಮಗೆ ಒಲಿಯುತ್ತೆ. ನೀವು ಹುಡುಕ್ತಾ ಇರೋ ಉತ್ತರಗಳೇನಿದೆ ಅದೆಲ್ಲ ಅದು ಕೂಡ ನಿಮ್ಮಲ್ಲೇ ಇರುತ್ತೆ. ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ಆದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀವಿ. ಹೊಸ ದಾರಿಯಲ್ಲಿ ನಡೆಯೋದಕ್ಕೆ ಹೆದರಬೇಡಿ, ಆದರೆ ಪ್ರತಿಯೊಂದು ಹೆಜ್ಜೆನೂ ಕೂಡ ಹುಷಾರಾಗಿ ಇಡಬೇಕಾಗುತ್ತೆ. ಪರಶಿವನ ಆಶೀರ್ವಾದ ಖಂಡಿತ ನಿಮ್ಮ ಜೊತೆ ಇದೆ, ಆದರೆ ನಿಮ್ಮ ಸಾಧನೆಯ ಮೂಲಕ ಆ ಕೃಪೆನ ಸಂಪೂರ್ಣವಾಗಿ ನೀವು ಪಡ್ಕೊಳ್ಬಹುದು. ಸಾಧ್ಯವಾದರೆ
ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 11 ಬಾರಿಯಾದರೂ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಮತ್ತು ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಆ ಸಂಕಲ್ಪಕ್ಕೆ ಬಲವನ್ನು ಮಹಾಶಿವನು ಖಂಡಿತ ಕೊಡ್ತಾರೆ. ಮತ್ತು ಈ ಒಂದು ಕಾರ್ಡನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಮಹಾದೇವನ ಒಂದು ಮಂತ್ರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಮಹಾದೇವನ ಯಾವ ಮಂತ್ರ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ನೀವು ಪದೇ ಪದೇ ಜಪ ಮಾಡ್ತಿರ್ಬೋದು, ಆ ಮಂತ್ರವನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರೆಲ್ಲ ಒಂದು ನೆಗೆಟಿವ್ ಎನರ್ಜಿಯಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಅದು ದೃಷ್ಟಿದೋಷ ಆಗಿರ್ಬೋದು ಅಥವಾ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆ ಆಗಿರ್ಬೋದು, ಈ ರೀತಿ ಸಮಸ್ಯೆಗಳಿಂದ ನೀವೇನಾದರೂ ಕಷ್ಟಗಳನ್ನು ಪಡ್ತಾ ಇದ್ದರೆ, ನಿಮಗೇನಾದರೂ ಅನುಮಾನ ಇದ್ದರೆ ಬ್ಲ್ಯಾಕ್ ಮ್ಯಾಜಿಕ್ ನಮ್ಗೆ ಯಾರಾದರೂ ಮಾಡಿರ್ಬೋದು ಅಂತ, ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಮಗೆ ತೊಂದರೆಯನ್ನು ಕೊಡ್ತಿದೆ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗ್ಲೂ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ಈ ಒಂದು ಗ್ರೀನ್ ಬ್ರೇಸ್ಲೆಟ್ ಇದೆ, ಇದು ನಿಮ್ಮ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಏನು ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ಏನಿಲ್ಲ, ನೀವು ಹೊರಗಡೆ ಹೋಗೋವಾಗ ಬಹಳಷ್ಟು ಒಂದು ಕೆಟ್ಟ ಒಂದು ನೆಗೆಟಿವಿಟಿ ಅನ್ನೋದು ನಿಮಗೆ ಅಟ್ಯಾಕ್ ಆಗಿರುತ್ತೆ. ನಿಮ್ಮ ಔರಾ ಯಾವಾಗ ಕಡಿಮೆ ಇರುತ್ತೆ ಫ್ರೀಕ್ವೆನ್ಸಿ, ಆಗ ಈ ರೀತಿ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಿ ಹೊರಗಡೆ ಓಡಾಡೋದ್ರಿಂದ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ತಪ್ಪಿಸ್ಕೊಳ್ಬೋದಾಗಿರುತ್ತೆ. ತುಂಬ ಜನ ಅಂದ್ಕೊಳ್ತಾ ಇರ್ತೀರಾ, ಯಾರು ಏನು ಮಾಡಿದ್ರು ನಮಗೆ ಏನೂ ಆಗೋದಿಲ್ಲ, ಕೆಲವರಿಗೆ ನಮಗೆ ಮಾತ್ರ ಯಾಕಾಗುತ್ತೆ ಅಂತ. ಯಾಕೆ ಅಂದರೆ ನಿಮ್ಮ ಒಂದು ಗ್ರಹಗತಿಗಳಾಗಿರ್ಬೋದು, ನಿಮ್ಮ ಔರಾ ಆಗಿರ್ಬೋದು, ಯಾವಾಗ ಒಂದು ಫ್ರೀಕ್ವೆನ್ಸಿ ಸರಿ ಇರೋದಿಲ್ಲ, ಒಂದು ಕಡಿಮೆ ಬಲವನ್ನು ಇರುತ್ತೆ, ಆಗ ಎಲ್ಲ ಒಂದು ಕೆಟ್ಟ ದೃಷ್ಟಿದೋಷಗಳಾಗಿರ್ಬೋದು, ಈ ರೀತಿ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಜೀವನಕ್ಕೆ ಬರುತ್ತೆ. ಹಾಗಾಗಿ ಪ್ರತಿಯೊಂದು ವಾರದಲ್ಲಿ ಒಂದು ಸಲ ಆದರೂ ಉಪ್ಪು ನೀರಿಂದ ಸ್ನಾನ ಮಾಡೋದ್ರಿಂದ ನಿಮ್ಮ ಔರವನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಪ್ರಯತ್ನ ಮಾಡಿ ನೋಡಿ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಒಂದು ಸಂದೇಶ ಏನು ಅಂತ ನೋಡಿದ್ರೆ, ಈ ವಾರದಲ್ಲಿ ನಿಮ್ಮೊಳಗಡೆ ಒಂದು ಹೊಸ ಉತ್ಸಾಹ ಅನ್ನೋದು ಬರುತ್ತೆ. ತುಂಬ ಒಂದು ಕಾನ್ಫಿಡೆಂಟಾಗಿ ನೀವು ಫೀಲ್ ಆಗ್ತೀರಾ. ಒಂದು ಹೊಸದಾಗಿರುವಂಥ ಒಂದು ಸ್ಕಿಲ್ಗಳು ನಿಮ್ಮಲ್ಲಿ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಹೊಸ ಅವಕಾಶ ಆಗಿರ್ಬೋದು, ಒಂದು ಹೊಸದಾಗಿ ಸಂದೇಶ, ಒಂದು ಯೋಚನೆ ಮತ್ತು ಯಾವುದಾದ್ರೂ ಒಂದು ಸಾಹಸ ಬರುವಂಥ ಒಂದು ವಾರ ಇದಾಗಿರುತ್ತೆ. ನೀವು ಬಹಳ ದಿನಗಳಿಂದ ಯೋಚನೆ ಮಾಡ್ತಾ ಇರುವಂಥ ಒಂದು ಕೆಲಸ ಕೂಡ ಈಗ ಪ್ರಾರಂಭ ಆಗುವಂಥ ಸಮಯ ಬಂದಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ನಿಜವಾದ ಶಕ್ತಿ ನಿಮ್ಮೊಳಗಡೆ ಇದೆ ಅನ್ನೋದನ್ನು ಶಿವನ ಕಾರ್ಡ್ ಹೇಳ್ತಾ ಇದೆ. ಇನ್ನರ್ ಫೈರ್ ಅಂದರೆ ನಿಮ್ಮೊಳಗಡೆ ಇರುವಂಥ ಒಂದು ಶಕ್ತಿ ಅನ್ನೋದನ್ನು ತೋರಿಸ್ತಾ ಇರ್ಬೋದು. ಬೇರೆಯವರ ಅಭಿಪ್ರಾಯ ಆಗಿರ್ಬೋದು, ಅವ್ರ ಭಯ ಅನುಮಾನಗಳಿಗೆ ನೀವು ಬಲಿಯಾಗೋದಕ್ಕೆ ಹೋಗಬೇಡಿ. ತುಂಬ ಜನ ಹಿಂದೆ ಫುಲ್ ಮಾಡ್ತಿರ್ತೀರ, ಹೋಗಬೇಡ, ಹಾಗಾಗ್ಬೋದು ಹೀಗಾಗ್ಬೋದು ಅಂತ. ಅದನ್ನೆಲ್ಲ ಬಿಟ್ಟು ಒಂದು ಧೈರ್ಯದಿಂದ ಮುಂದೆ ಹೋಗಬೇಕಾಗಿರುವಂಥ ವಾರ ಇದಾಗಿದೆ. ನಿಮ್ಮ ಆತ್ಮದ ಕರೆ ನಿಮ್ಗೆ ಈಗಾಗಲೇ ಕೇಳಿಸ್ತಿರುತ್ತೆ, ಅಂದರೆ ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರುತ್ತೆ ಮುಂದೆ ಹೋಗು, ಏನೂ ಆಗಲ್ಲ ಅಂತ. ಖಂಡಿತವಾಗ್ಲೂ ನಿಮ್ಮ ಇಂಟ್ಯೂಷನನ್ನು ನಂಬಿ ಮುಂದೆ ಹೋಗ್ಬೋದು. ನೀವು ನಿಮ್ಮೊಳಗಿರೋ ಒಂದು ಫೈರ್ ಏನಿದೆ, ಯಾರೂ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ಹೊಸ ಚಾಪ್ಟರ್ ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನೀವು ಇದ್ದೀರಾ ಅಂತ ನೋಡ್ತಾ ಇದ್ದೀವಿ. ಧೈರ್ಯದಿಂದ ಮುಂದೆ ಹೋಗಿ ನಿಮ್ಮ ಒಂದು ಉತ್ಸಾಹ ಏನಿದೆ ನಿಮ್ಮ ಯಶಸ್ಸಿನ ದಾರಿಗೆ ಖಂಡಿತವಾಗ್ಲೂ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ನೀವು ಪರಿಹಾರ ಏನು ಮಾಡ್ಬೋದು, ಈ ಒಂದು ಭಯ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಅಂತ ನೋಡೋದಾದರೆ, ಒಂದು ರೆಡ್ ಪೇಪರನ್ನು ತಗೊಳ್ಳಿ, ಅದರ ಮೇಲೆ ನಿಮ್ಮ ಒಂದು ಏಮ್ ಏನಿದೆ ಅದನ್ನು ಬರಿಬೋದು. ಅದನ್ನು ಹಾಗೆ ನೋಡ್ತಾ ನೀವು ಒಂದು ಅಫರ್ಮೇಷನನ್ನು ಹೇಳ್ಕೋಬೇಕು. ನಾನು ನನ್ನ ಶಕ್ತಿಯನ್ನು ನಂಬ್ತೇನೆ ಅಂತ 3 ಸಲ ಹೇಳ್ಕೊಳ್ಳಿ, ಮನಸ್ಸಿಂದ ಹೇಳ್ಕೊಳ್ಳಿ. ಮನಸ್ಸು ಬೇರೆ ಕಡೆ ಹೋಗಿ ಬಾಯಲ್ಲಿ ಹೇಳೋದ್ರಿಂದ ಪ್ರಯೋಜನ ಆಗೋದಿಲ್ಲ. ನಂತರ ಈ ಕಾಗದ ಏನಿದೆ, ಪೇಪರ್ ಇದೆ ಬರ್ಕೊಂಡಿರುವಂಥದ್ದು, ಇದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು ಅಥವಾ ನಿಮ್ಮ ದಿಂಬಿನ ಕೆಳಗಡೆ ಕೂಡ ಇಟ್ಟು ಮಲ್ಕೊಳ್ಬೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಖಂಡಿತ ಜಾಸ್ತಿ ಆಗುತ್ತೆ. ನೀವು ಅಂದ್ಕೊಂಡಿರೋದನ್ನ ಸಾಧನೆ ಮಾಡುವಂಥ ಸಮಯಕ್ಕೆ ಈ ಒಂದು ದಾರಿಗೆ ಈ ಒಂದು ಪರಿಹಾರ ಏನಿದೆ ಅದು ನಿಮ್ಮನ್ನು ಖಂಡಿತವಾಗ್ಲೂ ಕರ್ಕೊಂಡು ಹೋಗುತ್ತೆ. ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಆಗಾಗ ನೀವು ಭೇಟಿ ಮಾಡಿ ದೀಪವನ್ನು ಕೂಡ ಹಚ್ಚಿ ಬರ್ಬೋದು. ಅಥವಾ ನಿಮಗೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ನೀವು ಪದೇ ಪದೇ ಹೇಳ್ಕೊಳ್ಳೋದು, ಅಥವಾ ಈವ್ನಿಂಗ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು, ಸಾಧ್ಯ ಆದರೆ 108 ಬಾರಿ ಹೇಳ್ಕೊಬೋದು. ಇಲ್ಲ ನಮಗೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ 11 ಬಾರಿ ಆದರೂ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ದಾರಿಯಲ್ಲಿ ಬರುವಂಥ ಅಡ್ಡಿ ಆತಂಕಗಳೇನಿದೆ ಖಂಡಿತವಾಗ್ಲೂ ದೂರ ಆಗೋದಕ್ಕೆ ಸಹಾಯ ಮಾಡುತ್ತೆ. ಯಾರಿಗೆಲ್ಲ ಒಂದು ಹಣಕಾಸಿಗೆ ಸಂಬಂಧಪಟ್ಟಂಥ ತೊಂದರೆಗಳಿದೆ,
ಅಥವಾ ಸಾಲದ ಸಮಸ್ಯೆಗಳಿದೆ, ಅದಕ್ಕೆ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡೋದ್ರಿಂದ ಬಹಳಷ್ಟು ಆರ್ಥಿಕ ಸಮಸ್ಯೆಗಳೇನಿದೆ ಅದು ನಿವಾರಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಚಕ್ರಗಳಲ್ಲಿ ಬ್ಲಾಕೇಜಸ್ ಇದ್ದರೆ ಆ ಒಂದು ಬ್ಲಾಕೇಜಸನ್ನು ರಿಮೂವ್ ಮಾಡಿದಾಗ ಮಾತ್ರ ನಿಮಗೆ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಅನ್ನೋದು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ಬಹಳಷ್ಟು ಸಮಸ್ಯೆಗಳಿಗೆ ಕ್ರಿಸ್ಟಲ್ಗಳನ್ನು ಉಪಯೋಗ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಏಳಿಗೆ ಬೇಕು, ಒಂದು ಅಭಿವೃದ್ಧಿ ಬೇಕು ಅನ್ನೋದಾದರೂ ಕೂಡ ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡ್ಬೋದು. ತುಂಬ ಜನಕ್ಕೆ ಧ್ಯಾನ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಕೂತ್ಕೊಂಡಾಗ ಧ್ಯಾನ ಮಾಡಬೇಕು ಅಂತ ಬೇಡದೇ ಇರೋ ಯೋಚನೆಗಳು ನಮ್ಮನ್ನು ಕಾಡ್ತಿರುತ್ತೆ. ಈ ರೀತಿ ಯಾರೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಈ ಒಂದು ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಧ್ಯಾನ ಮಾಡಲಿಕ್ಕೆ ಅಂತಲೇ ಕೆಲವೊಂದು ಕ್ರಿಸ್ಟಲ್ಗಳು ಕೂಡ ಬರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಅಂತ ಕೂಡ ಕ್ರಿಸ್ಟಲ್ಗಳನ್ನು ನೀವು ಉಪಯೋಗ ಮಾಡಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಈ ವಾರ ತುಂಬಾ ಚೆನ್ನಾಗಿರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ವಿಧಿಯೇ ಕೈಯಲ್ಲಿ ಒಂದು ಒಳ್ಳೆಯ ಅವಕಾಶಗಳನ್ನು ನಿಮಗೆ ತಂದುಕೊಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಕಾಣಿಸ್ತಾ ಇದೆ. ಅದು ಹಣಕಾಸಿಗೆ ಸಂಬಂಧಪಟ್ಟಿರ್ಬೋದು, ವ್ಯವಹಾರಗಳಿಗೆ, ಜಾಬ್ ಯಾವುದ್ರಲ್ಲಾದರೂ ಒಂದು ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ. ಆದರೆ ಅದಕ್ಕೂ ಮೊದಲು ಕೆಲವೊಂದು ಸವಾಲುಗಳನ್ನು ಮತ್ತು ಕೆಲವೊಂದು ಸ್ಟ್ರೆಸ್ಸನ್ನು ನೀವು ಫೀಲ್ ಮಾಡ್ತೀರಾ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಕಾಣ್ತಿರುವಂಥ ನೀಲಕಂಠ ಕಾರ್ಡ್ ಏನಿದೆ ಅಲ್ವಾ, ಸೊ ಅದು ಆ ಒಂದು ಸ್ಟ್ರೆಸ್ಸನ್ನು ಮತ್ತು ಕೆಲವೊಂದು ಆಬ್ಸ್ಟಿಕಲನ್ನು ತೋರಿಸ್ತಾ ಇದೆ. ಅದೆಲ್ಲದನ್ನು ಮೆಟ್ಟಿ ನಿಂತಾಗ ಖಂಡಿತವಾಗ್ಲೂ ನಿಮ್ಮನ್ನು ತಡೆಯೋರು ಯಾರೂ ಇರೋದಿಲ್ಲ. ಹೊಸ ಹಣಕಾಸಿನ ಒಂದು ಅವಕಾಶಗಳಾಗಿರ್ಬೋದು, ಉದ್ಯೋಗ, ವ್ಯವಹಾರ, ಉಡುಗೊರೆ, ಈ ರೀತಿ ಒಂದು ದೀರ್ಘಕಾಲದ ಲಾಭವನ್ನು ಈ ಒಂದು ಕಾರ್ಡ್ ತೋರಿಸ್ತಾ ಇರ್ಬೋದು. ಮತ್ತು ಸಮೃದ್ಧಿ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಎಲ್ಲದೂ ಕೂಡ ಸಿಗ್ತಾ ಇದೆ. ಮತ್ತು ಶಿವನ ಕಾರ್ಡ್ ನಿಮಗೆ ಹೇಳ್ತಾ ಇರುವಂಥದ್ದು, ಶಿವ ಹೇಗೆ ವಿಷವನ್ನು ತನ್ನೊಳಗಡೆ ಹಿಡಿದುಕೊಂಡಿರ್ತಾರಲ್ವ, ಒಂದು ಅದಕ್ಕಾಗಿಯೇ ಅವರಿಗೆ ನೀಲಕಂಠ ಅಂತ ಹೇಳ್ತಾರೆ. ನೀವು ಸಹ ಇತ್ತೀಚೆಗೆ ಕೆಲವೊಂದು ಕೆಟ್ಟ ಪರಿಸ್ಥಿತಿಗಳನ್ನು ಅನುಭವಿಸಿರ್ಬೋದು, ನೋವಾಗಿರ್ಬೋದು, ಮತ್ತು ಒಂದು ನೆಗೆಟಿವಿಟಿಯನ್ನು ಕೂಡ ನೀವು ಫೇಸ್ ಮಾಡಿರ್ಬೋದು. ಈ ಕಾರ್ಡ್ ತಾಳ್ಮೆ ಮತ್ತು ಸೆಲ್ಫ್ ಕಂಟ್ರೋಲ್ ಅನ್ನೋದು ಟ್ರಾನ್ಸ್ಫಾರ್ಮೇಷನ್ನ ಸಂಕೇತವಾಗಿ ನಿಮಗೆ ತೋರಿಸ್ತಾ ಇರ್ಬೋದು. ನಿಮ್ಮ ಪರಿಸ್ಥಿತಿ ಇಷ್ಟು ದಿನ ಇರುವಂಥದ್ದೇನಿದೆ ಅದೆಲ್ಲದು ಕೂಡ ಒಳ್ಳೆಯ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿವ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಅನುಭವಿಸಿದ ಕಷ್ಟಗಳು ಖಂಡಿತವಾಗ್ಲೂ ವ್ಯರ್ಥ ಆಗಿಲ್ಲ. ಶಿವ ನಿಮಗಾಗಿ ಒಂದು ಹೊಸ ಅವಕಾಶದ ಬಾಗಿಲನ್ನು ಖಂಡಿತವಾಗ್ಲೂ ತೆರೆದಿದ್ದಾರೆ. ಆದಷ್ಟು ತಾಳ್ಮೆಯಿಂದ ಇರಿ, ಯಾಕೆಂದರೆ ನಿಮ್ಮ ಪರಿಶ್ರಮದ ಫಲ ಸಿಗುವಂಥ ಒಂದು ಸಮಯ ಈಗಾಗಲೇ ಹತ್ತಿರದಲ್ಲಿದೆ. ಸಾಧ್ಯವಾದರೆ ಈ ಒಂದು ಪರಿಹಾರವನ್ನು ಕೂಡ ನೀವು ಮಾಡ್ಕೋಬೋದು. ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಗ್ಲಾಸಲ್ಲಿ ನೀರು ತುಂಬಿ ಆ ಒಂದು ನೀರನ್ನು ಶಿವನ ಮುಂದೆ ಇಟ್ಟು 11 ಬಾರಿ ಓಂ ನೀಲಕಂಠಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಜಪಿಸ್ಬೋದು. ನಂತರ ಆ ನೀರನ್ನು ತುಳಸಿ ಅಥವಾ ಯಾವುದೇ ಗಿಡಕ್ಕೆ ನೀವು ಹಾಕ್ಬೋದು. ಇದು ಏನಿದೆ, ಹಳೆಯ ಒಂದು ಪರಿಸ್ಥಿತಿಗಳೇನಿದೆ ಅಥವಾ ಯಾವುದಾದ್ರೂ ಒಂದು ತೊಂದರೆಗಳೇನಿದೆ ನಿಮಗೆ, ಅದನ್ನೆಲ್ಲ ಬಿಟ್ಟು ಹೊಸ ಅವಕಾಶಗಳನ್ನು ನೀವು ಸ್ವೀಕಾರ ಮಾಡುವಂಥ ಒಂದು ಸಂಕಲ್ಪ ಇದಾಗಿದೆ. ಇದಾದ ನಂತರ ಒಂದು ಸಂಕಲ್ಪ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಬಿಫೋರ್ ಇದನ್ನು ಮಾಡೋದಕ್ಕಿಂತ ಮೊದಲು ಒಂದು ಸಂಕಲ್ಪ ಅನ್ನೋದು ಏನಿದೆ ಅದನ್ನು ಖಂಡಿತ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಆಬ್ಸ್ಟಿಕಲ್ಸ್ ಏನಿದೆ ನಿಮ್ಮ ದಾರಿಲಿ ಬರುವಂಥದ್ದು ಅದೆಲ್ಲದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ವಿಡಿಯೋ ಕೊನೆಯಲ್ಲಿ ಒಂದು ಪರಿಹಾರ ಹೇಳ್ತೀನಿ ಅಂತ ಹೇಳಿದೆ, ಅದು ಏನು ಅಂತ ನೋಡೋದಾದರೆ, ನಿಮ್ಮ ಜೀವನದಲ್ಲಿ ತುಂಬ ಆಬ್ಸ್ಟಿಕಲ್ ಜಾಸ್ತಿ ಆಗಿದೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಏನೋ ಒಂದು ತೊಂದರೆ ಆಗ್ತಿದೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ, ಖಂಡಿತವಾಗ್ಲೂ ಈ ದಿನ ರಾತ್ರಿ 3 ಕರಿ ಮೆಣಸನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನೆಲ್ಲ ನೆನೆಸ್ಕೊಳ್ಳಿ. ಇದೆಲ್ಲ ಕೂಡ ಕಡಿಮೆ ಆಗಿದೆ ಅನ್ನೋ ಒಂದು ವಿಶ್ವಲೈಸ್ ಮಾಡಿಕೊಂಡು ಅದನ್ನು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ದಾರಿಲಿರುವಂಥ ಒಂದು ತೊಂದರೆಗಳೇನಿದೆ ಅದೆಲ್ಲದು ಕಳೆದು ಮಾನಸಿಕ ನೆಮ್ಮದಿಯನ್ನು ಹೆಚ್ಚು ಮಾಡೋದಕ್ಕೆ ನಿಮಗೆ ಸಹಾಯವನ್ನು ಮಾಡುತ್ತೆ. ಈ ಒಂದು ರೀಡಿಂಗ್ ಏನಿದೆ ನಿಮಗೆ ಅನ್ವಯ ಆಗಿದರೆ ಖಂಡಿತವಾಗ್ಲೂ ಹರ ಹರ ಮಹಾದೇವ ಅಂತ ಕಮೆಂಟಲ್ಲಿ ತಿಳಿಸಬಹುದು. ಮುಂದಿನ ರೀಡಿಂಗ್ನಲ್ಲಿ ಮತ್ತೊಂದು ಸಂದೇಶದೊಂದಿಗೆ ಭೇಟಿಯಾಗೋಣ. ಮತ್ತಷ್ಟು ಪರಿಹಾರಗಳನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪರಶಿವನ ಕೃಪೆ ಆಶೀರ್ವಾದ ಸದಾ ನಿಮ್ಮ ಜೊತೆಲಿರಲಿ ಅಂತ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.